ವೆಲ್ಕಮ್ ಟು ಸ್ವರ್ಣಾಮೃತ ಚಾನಲ್. ಸ್ವರ್ಣಾಮೃತ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಬೇಸಿಗೆಯ ಬಿಸಿಲಿಗೆ ಅಥವಾ ಸಂಜೆ ಸಮಯದಲ್ಲಿ ಮನಸ್ಸಿಗೆ ಆರಾಮ ನೀಡುವಂತಹ ಒಂದು ತಂಪಾದ ಪಾನೀಯ ಅಂದರೆ ಅದು ಮಿಂಟ್ ಮೊಹಿಟೋ. ಹೋಟೆಲಲ್ಲಿ ಮಾತ್ರ ಸಿಗುವ ಈ ರಿಫ್ರೆಶಿಂಗ್ ಡ್ರಿಂಕನ್ನು ಮನೆಯಲ್ಲಿ ತುಂಬ ಸುಲಭವಾಗಿ ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಮೊಹಿಟೋಗೆ ಬೇಕಾಗಿರೋ ಐಟಮ್ಸ್: ಸಕ್ಕರೆ ಪುಡಿ, 1 ಕಪ್ ಪುದೀನ, ನಿಂಬೆಹಣ್ಣಿನ ರಸ, ಸೋಡಾ, ಬ್ಲ್ಯಾಕ್ ಸಾಲ್ಟ್, ಐಸ್ ಕ್ಯೂಬ್ಸ್ ಮತ್ತು ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ನಾನು ಒಂದು ಜಾರ್ನ ಇಟ್ಕೊಂಡಿದ್ದೀನಿ. ನಾನು ಮಿಕ್ಸರ್ ಜಾರ್ಗೆ ಇವಾಗ ಪುದೀನಾನ ಹಾಕ್ಕೊತಾ ಇದ್ದೀನಿ. ಒಂದು ಕಪ್ ಪುದೀನಾಗೆ ನಾನು 2 ಟೇಬಲ್ ಸ್ಪೂನಷ್ಟು ಶುಗರ್ ಪೌಡರ್ನ ಹಾಕ್ಕೊತಾ ಇದ್ದೀನಿ ಮತ್ತು 3 ಐಸ್ ಕ್ಯೂಬ್ಸ್ ಹಾಕ್ಕೋತಾ ಇದ್ದೀನಿ. ಈ ಐಸ್ ಕ್ಯೂಬ್ಸ್ ನೀರೇನಿತ್ತು ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ನಾನು ಇದನ್ನು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ನಾನೀಗ ಪುದೀನ ಮಿಕ್ಸ್ಚರ್ನ ಗ್ರೈಂಡ್ ಮಾಡ್ಕೊಂಡು ಬಂದೆ. ಈ ಮಿಕ್ಸ್ಚರ್ನ ನಾನು ಒಂದು ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಈ ಮಿಕ್ಸ್ಚರ್ನ ನೀವು ರೆಫ್ರಿಜರೇಟರಲ್ಲಿ ಎತ್ತಿಟ್ಕೊಂಡು ಒಂದು 10 to 15 ಡೇಸು ಈ ಮೊಹಿಟೋನ ಮಾಡಿಕೊಂಡು ಕುಡಿಬೋದು. ಇದಕ್ಕೆ ನಾನು 2 ಟೇಬಲ್ ಸ್ಪೂನಷ್ಟು ಬ್ಲ್ಯಾಕ್ ಸಾಲ್ಟ್ನ ಹಾಕ್ಕೊತಾ ಇದ್ದೀನಿ ಮತ್ತು ಅರ್ಧ ನಿಂಬೆಹಣ್ಣು ರಸ ಹಾಕ್ಕೊತಾ ಇದ್ದೀನಿ. ಎಲ್ಲ ಐಟಮ್ಸ್ ನಿಮಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ಆಮೇಲೆ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಐಸ್ ಕ್ಯೂಬ್ಸ್ನ ಹಾಕ್ಕೋತಾ ಇದ್ದೀನಿ. ಎಲ್ಲ ಐಟಮ್ಸ್ ಹಾಕೊಂಡ್ಮೇಲೆ ನಾವು ಸೋಡಾನ ಹಾಕ್ಕೊಬೇಕು. ಎಲ್ಲ ಐಟಮ್ಸ್ ಹಾಕಿದ್ಮೇಲೆ ನಾವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಬೇಕು. ನಾನಿಲ್ಲಿ ಒಂದು ಜಾರ್ ತೊಗೊಂಡಿದ್ದೀನಿ. ನೀವು ಬೌಲು ಅಥವಾ ಬಾಟಲ್ಸು ಏನಾದರೂ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೋದು. ನೀವೆಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀರೋ ಅಷ್ಟು ಚೆನ್ನಾಗಿ ಎಲ್ಲ ಮಿಕ್ಸ್ ಆಗಿ ಒಂದು ಕೂಲ್ ಆದಂಥ ಮೊಜಿಟೋ ಬರುತ್ತೆ ನಿಮಗೆ. ಈ ಸಮ್ಮರ್ಗೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ನನಗೆ ಫುಲ್ ಆಯಿತು ಅನ್ನೋ ಥರ ಬಂದ್ಬಿಡ್ತು. ಯಾಕಂದರೆ ಸೋಡಾ ಅಲ್ಲಿ ಗ್ಯಾಸ್ ಇರುತ್ತಲ್ವ, ಅದಕ್ಕೆ ನೋಡಿ. ಆದರೆ ಇದು ಅರ್ಧನೇ ಇದೆ. ಸೊ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಮತ್ತೆ ಸೋಡಾನ ಹಾಕ್ಕೊಳ್ಳಿ, ಸ್ವಲ್ಪ ಸ್ವಲ್ಪನೇ. ಮಿಂಟು, ಬ್ಲ್ಯಾಕ್ ಸಾಲ್ಟು ಎಲ್ಲ ಹಾಕಿರೋದ್ರಿಂದ ನಮಗೆ ಡೈಜೆಷನ್ಗೆ ತುಂಬ ಒಳ್ಳೆಯದು. ಮತ್ತು ಸಮ್ಮರಲ್ಲಿ ತುಂಬ ತಂಪಾಗಿರೋ ಒಂದು ಡ್ರಿಂಕ್ ಕುಡಿಬೇಕು ಅನಿಸಿದಾಗ ಇದನ್ನು ಮಾಡಿಕೊಂಡು ಕುಡಿಬೋದು. ಲೆಮನ್ ಇರೋದ್ರಿಂದ ವಿಟಮಿನ್ ಸಿನೂ ಸಿಗುತ್ತೆ. ಸಮ್ಮರ್ಗೆ ನಮಗೆ ತುಂಬಾ ಚೆನ್ನಾಗಿ ಅನಿಸುತ್ತೆ. ಕೆಲವೊಂದು ಟೈಮ್ ನಮಗೆ ಊಟ ಮಾಡಬೇಕು ಆದರೆ ಮಾಡೋಕ್ಕಾಗ್ತಾಯಿಲ್ಲ ಅಂದಾಗ ಈ ಜ್ಯೂಸನ್ನ ಕುಡಿದ್ರೆ ನಿಮಗೆ ಚೆನ್ನಾಗಿ ಅನಿಸುತ್ತೆ. ಈಗ ನೋಡಿ, ನಾನು ಚೆನ್ನಾಗಿ ತಿರುಗಿಸ್ಕೊಂಡು ಈ ಮಿಕ್ಸ್ಚರು ರೆಡಿಯಾಗಿದೆ. ಸೊ ನಮಗೆ ತಂಪಾದ ಪುದೀನ ಮೊಹಿಟೋ ರೆಡಿಯಾಗಿದೆ. ಇದನ್ನು ನಾವು ಮನೆಯವ್ರಿಗೆಲ್ಲರಿಗೂ ಸರ್ವ್ ಮಾಡಿ ಕುಡಿಬೋದು. ಸೊ ನಾನಿಲ್ಲಿ ಒಂದು ಗ್ಲಾಸ್ಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಡೆಕೋರೇಟ್ ಮಾಡಿ ನೀವು ನಿಮ್ಮ ಮನೆಯವ್ರಿಗೆ ಕೊಡಿ, ಇಷ್ಟವಾಗಿ ಕುಡಿತಾರೆ ಹಾಗೂ ಸಮ್ಮರಲ್ಲಿ ತಂಪಾಗೂ ಇರುತ್ತೆ.
ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನೊಂದು ರೆಸಿಪಿ ಜೊತೆ ಮತ್ತೆ ಬರ್ತೀನಿ.